ಹಲೋ ಹಾಯ್ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಟು ಜರ್ನಿ ವಿತ್ ದಿವ್ಯಾ. ನೀವು ಆಲ್ರೆಡಿ ತಮ್ಮನೆಲ್ಲ ನೋಡಿ, ದಿಸ್ ಇಸ್ ಮೈ ಲಾಸ್ಟ್ ವಿಡಿಯೋ ಆಫ್ 2024. ಇಷ್ಟೊಂದು ಸಪೋರ್ಟ್, ಇಷ್ಟೊಂದು ಲವ್, ಇಷ್ಟೊಂದು ರೆಕಗ್ನೈಸೇಷನ್ ಸಿಗ್ತಾ ಇದೆ ನಿಮ್ಮಿಂದ ಅಂದರೆ ನಾನು ಯಾಕೆ ವಿಡಿಯೋ ಸ್ಟಾಪ್ ಮಾಡಲಿ ಅಲ್ವಾ. ಸೊ ಇವತ್ತು ಸ್ಪೆಷಲ್ ವಿಡಿಯೋ ಮಾಡ್ತಾ ಇದ್ದೀನಿ, ಕಿಚನ್ ವಿತ್ ಕಾರ್ತಿ. ಆಲ್ರೆಡಿ ಕಿಚನಲ್ಲಿ ಇದ್ದೀನಿ, ಬ್ಯಾಕ್ಗ್ರೌಂಡಲ್ಲಿ ನೋಡ್ತಿರ್ಬೋದು. ಸೊ ಕಾರ್ತಿಕ್ ಅವ್ರನ್ನ ವೆಲ್ಕಮ್ ಮಾಡೋಣ. ವೆಲ್ಕಮ್ ಕಾರ್ತಿ. ಥ್ಯಾಂಕ್ ಯು. ಸೊ ಆಫ್ಟರ್ ಇದು ನಂದು ಐಡಿಯಾ ಬಂದು ಲಾಂಗ್ ಟೈಮು. ಸೊ ಬನ್ನಿ ಕಿಚನಲ್ಲೆಲ್ಲ ಏನಾದ್ರು ಸ್ಪೆಷಲ್ ಮಾಡಿಕೊಡಿ ಅಂತ ಹೇಳಿ 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 ಇವಾಗ ಬಂದಿದ್ದಾರೆ. ಹೇಗೆ ಅನಿಸ್ತಾ ಇದೆ? ಚೆನ್ನಾಗಿದೆ. ಪಾಸ್ತಾ ಮಾಡ್ತಾ ಇದ್ದೀನಿ, ನೋಡೋಣ ಹೇಗಿದೆ ಅಂತ ಹೇಳ್ತಾರೆ. ಸೂಪರಾಗಿ ಮಾಡ್ತಾರೆ, ಫುಲ್ಲು ಸ್ಟ್ರೀಟ್ ಸ್ಟೈಲ್ ಥರನೇ ಇರುತ್ತೆ. ಆಲ್ರೆಡಿ ಒಂದ್ಸರಿ ಟ್ರೈ ಮಾಡ್ತಿದ್ದೀವಿ, ಆದರೆ ವಿಡಿಯೋ ಮಾಡಿರಲಿಲ್ಲ. ಸೊ ಈ ಸರಿ ವಿಡಿಯೋ ಮಾಡಿ ನಿಮಗೂ ತೋರಿಸೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಮರಿದಂತ ಲೈಕ್, ಶೇರ್, ಕಮೆಂಟ್ ಮಾಡಿ. ಇನ್ನು ನನ್ನ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಶುರು ಮಾಡೋಣ. ಅದಕ್ಕೂ ಮುಂಚೆ ಪಾಸ್ತಾಗೆ ಏನೇನು ಇಂಗ್ರೀಡಿಯೆಂಟ್ ಬೇಕು ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ಪಾಸ್ತಾ ಮಾಡೋಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಬಂದು ಪಾಸ್ತಾನೇ ಬೇಕು. ಸೊ ಪಾಸ್ತಾ ತೊಗೊಂಡಿದ್ದೀನಿ, ಒಂದು ದೊಡ್ಡ ಬೌಲಲ್ಲಿ ತೊಗೊಂಡಿದ್ದೀವಿ. ಅಂದರೆ ಮಕ್ಕಳಿಗೆ ನಮಗೆ ಅಂದರೆ ಸ್ವಲ್ಪ ಸಾಕು ಅಂತ ಅಂದ್ಬಿಟ್ಟು ಸ್ನ್ಯಾಕ್ಸ್ ರೀತಿ ಅಂತ ಅಂದ್ಬಿಟ್ಟು ಸ್ವಲ್ಪ ತೊಗೊಂಡಿದ್ದೀನಿ. ಸೊ ಅದಕ್ಕೆ ಸ್ವಲ್ಪ ಈರುಳ್ಳಿ, ದಪ್ಪಮೆಣಸಿನ್ಕಾಯಿ, ಟೊಮೆಟೊ, ಕ್ಯಾರೆಟ್, ಬೀನ್ಸ್ ಮತ್ತು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸೊ ಇಷ್ಟು ಒಗ್ಗರಣೆಗೆ ಬೇಕಾಗಿರೋದು. ರುಬ್ಕೊಳ್ಳೋಕೆ ಏನೇನು ಬೇಕಾಗಿದೆ ಅಂತ ನಾನು ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ, ಸೊ ಕನ್ಫ್ಯೂಷನ್ ಬೇಡ ಅಂತ. ಸೊ ರುಬ್ಬಕ್ಕೆ ಏನೇನು ಬೇಕು ಅಂದರೆ ಸ್ವಲ್ಪ ಕ್ಯಾಶು, ಸ್ವಲ್ಪ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಬೇಕು. ಆ್ಯಕ್ಚುಲಿ ನಾವು ಯೂಸ್ ಮಾಡಲ್ಲ, ಈ ಥರ ಸ್ಟ್ರೀಟ್ ಸ್ಟೈಲ್ಗೆ ಅದಕ್ಕೆ ಬೇಕಾಗುತ್ತೆ ಅಂತ ನಾನು ಇದನ್ನೇ ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಟೊಮ್ಯಾಟೊ, ಇದಿಷ್ಟು ರುಬ್ಬಕ್ಕೆ, ಇಷ್ಟು ಒಗ್ಗರಣೆಗೆ. ಸೊ ಈಗ ಪಾಸ್ತಾ ಮಾಡೋಣ. ಪ್ರೊಸೀಜರ್ ಹೆಂಗೆ ಅಂತ ಹೇಳ್ಕೊಡ್ತೀನಿ. ಸ್ವಲ್ಪ ಈಗ ಪಾಸ್ತಾನ ಫಸ್ಟೇ ಬಿಸಿ ಮಾಡ್ಕೊಬೇಕು, ಅಂದರೆ ಸ್ವಲ್ಪ ಬೇಯಿಸ್ಕೋಬೇಕು. ಸೊ ಈಗ ನಮ್ಮ ಶೆಫ್ ರೆಡಿ ಆಗಿದ್ದಾರೆ, ಬೇಯಿಸ್ಕೊತಾ ಇದ್ದಾರೆ. ಬೇಕಾಗಿರೋದು ನೀರು, ಅದಾದಮೇಲೆ 1 2 ಸ್ಪೂನ್ ಆಯಿಲ್, 1 ಸ್ಪೂನ್ ಉಪ್ಪು, ಕಲ್ಲುಪ್ಪು ತೊಗೊಂಡಿದ್ದೀನಿ. ಕಲ್ಲುಪ್ಪಲ್ಲಿ ರುಚಿ ಜಾಸ್ತಿ ಇರುತ್ತೆ ಅಂತ. ಸೊ ನಾವು ಕರೆಂಟ್ ಸ್ಟೋವ್ ಬೇಯಿಸ್ಕೊತಾ ಇದ್ವಿ. ಆಲ್ಮೋಸ್ಟ್ ನಾವು ಕರೆಂಟ್ ಸ್ಟೋವೇ ಯೂಸ್ ಮಾಡ್ತೀವಿ, ಯಾಕಂದರೆ ಬೇಗ ಕೆಲಸ ಆಗುತ್ತೆ ಅಂತ. ಸೊ ಈಗ ಬೇಯಕ್ಕೆ ಹಾಕ್ತಾ ಇದ್ದಾರೆ. 1 ಸ್ಪೂನ್ ಆಯಿಲು ಮತ್ತು ಸ್ವಲ್ಪ ನೀರು, ಸ್ವಲ್ಪ ಉಪ್ಪು ಹಾಕಿ ಫಸ್ಟು ಪಾಸ್ತಾನ ಬೇಯಿಸ್ಕೋಬೇಕು. ಈಗ ಬೇಯಕ್ಕೆ ಇಟ್ಟಿದ್ದಾರೆ. ಸೊ ನೋಡ್ಬೋದು 1500 ಹೋಗ್ತಾ ಇದೆ. ಸೊ ವಿತಿನ್ 5 ಮಿನಿಟ್ಸಲ್ಲಿ ಇದು ಕುಕ್ ಆಗುತ್ತೆ. ಅಲ್ಲಿವರೆಗೂ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಇನ್ನೊಂದು ಹೇಳಬೇಕು, ಪಾಸ್ತಾ ಕೆಳಗಡೆ ಇದೆ, ಸ್ವಲ್ಪ ನೀರು ಮೇಲಿರಬೇಕು, ಅಂದರೆ ಪಾಸ್ತಾ ಫುಲ್ಲು ಮುಳುಗಿರಬೇಕು. ಅಷ್ಟು ಹಾಕ್ಕೊಂಡ್ರೆ ನಿಮ್ಗೆ ಈಸಿಯಾಗಿ ಎಲ್ಲ ಕ್ಲೀನಾಗಿ ಕುಕ್ ಆಗುತ್ತೆ. ಒಂದೊಂದು ಬೇಯೋದು ಇಲ್ಲ ಹಾಫ್ ಬಾಯ್ಲ್ ಆಗೋದು ಆ ಥರ ಆಗುತ್ತೆ. ಸೊ ಎಲ್ಲ ಡೀಪಾಗಿ ಒಳಗಡೆ ಹೋಗಿ ನೀರು ಮೇಲೆ ಸ್ವಲ್ಪ ಜಾಸ್ತಿ ಇರೋಂಗೆ ಹಾಕ್ಕೊಳ್ಳಿ. ಸೊ ಆವಾಗ ಪಾಸ್ತಾ ಕ್ಲೀನಾಗಿ ಬೇಯುತ್ತೆ. ಸೊ ಅಲ್ಲಿ ಪಾಸ್ತಾ ಬೇಯ್ತಾ ಇದೆ. ಸೊ ಇಲ್ಲಿಗೆ ಮಿಕ್ಸಿಗೆ ಏನೇನು ಬೇಕು ಮಸಾಲ ಅಂತ ಅಂದ್ಬಿಟ್ಟು ಗ್ರೈಂಡ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋಣ, ಮಸಾಲಕ್ಕಿಂತ ಮುಂಚೆ, ಅಂದರೆ ಒಗ್ಗರಣೆಕ್ಕಿಂತ ಮುಂಚೆ. ಸೊ ಇವಾಗ ಜಾರಿಗೆ ಟೊಮೆಟೊ ಹಣ್ಣು ಹಾಕೊತಾ ಇದ್ದಾರೆ, ಶುಂಠಿ ಬೆಳ್ಳುಳ್ಳಿ, ಸ್ವಲ್ಪ ಆನಿಯನ್, ಸ್ವಲ್ಪ ಕ್ಯಾಶು ಹಾಕೋತಾ ಇದ್ದೀನಿ, ಸ್ವಲ್ಪ ಗಟ್ಟಿ ಬರಲಿ ಅಂತ. ಸ್ಟ್ರೀಟ್ ಸ್ಟೈಲ್ ಥರ ಬರುತ್ತಲ್ಲ, ಕ್ಯಾಶು ಹಾಕ್ಕೊಂಡ್ರೆ ಸ್ವಲ್ಪ. ಸೊ ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ. ಈರುಳ್ಳಿನ ಜಾಸ್ತಿ ಕ್ವಾಂಟಿಟಿಲಿ ಹಾಕೋಬೇಕು, ಆವಾಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ನೀರು ಹಾಕ್ಕೊಂಡಿದ್ದಾರೆ ಈಗ ಗ್ರೈಂಡ್ ಮಾಡೋಕ್ಕಂತ. ಸೊ ಗ್ರೈಂಡ್ ಮಾಡ್ಕೊಳ್ಳೋಣ ಬನ್ನಿ. ಮಸಾಲೆ ರೆಡಿಯಾಗಿದೆ, ಫುಲ್ಲು ನೈಸ್ ಗ್ರೈಂಡ್ ಆಗಬೇಕು. ಸ್ವಲ್ಪ ಲಿಕ್ವಿಡ್ ಥರ ಇದ್ರೂ ಪರವಾಗಿಲ್ಲ, ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ. ಸ್ವಲ್ಪ ನೈಸ್ ಪೇಸ್ಟ್ ಆಗಬೇಕು. ತರಿ ಸಿಕ್ಕರೆ ಹಂಗೆ ಬಾಯಿಗೆ ಸಿಗುತ್ತೆ, ಸೊ ಚೆನ್ನಾಗಿರಲ್ಲ. ಸೊ ನೈಸ್ ಪೇಸ್ಟ್ ಮಾಡ್ಕೊಳ್ಳಿ ಈ ಥರ. ಸೊ ಈಗ ಕಮ್ಮಿಂಗ್ ಟು ಮಸಾಲೆ, ಅಂದರೆ ಒಗ್ಗರಣೆಗೆ. ಸೊ ಒಲೆ ಮೇಲೆ ಇಟ್ಟಿದ್ದಾರೆ, ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದಾರೆ. 5 ಸ್ಪೂನ್ ಎಣ್ಣೆ. ಈ ಕಡೆ ಪಾಸ್ತಾ ಬೇಯ್ತಾ ಇದೆ, ಸ್ವಲ್ಪ ಕೈ ಆಡ್ಕೊಳ್ಳಿ, ಏಕೆಂದರೆ ಕೆಳಗಡೆ ಅಂಟ್ಕೊಂಡ್ಬಿಟ್ಟಿರುತ್ತೆ. ಸೊ ನೋಡ್ಕೊತಾ ಇರಬೇಕು. ನೋಡಿ ಆಲ್ರೆಡಿ ಎಷ್ಟು ನೀರು ಹಾಕಿದೆ, ಇವಾಗ ಆಗ್ತಾ ಇದೆ. ಸ್ವಲ್ಪ ಫುಲ್ಲು ಸಾಫ್ಟಾಗಿ ಆಗುತ್ತೆ, ಅಲ್ಲಿವರೆಗೂ ಮಾಡ್ಕೋಬೇಕು. ಎಸ್ಪೆಷಲಿ ಇವ್ರು ಮಾಡೋ ಫುಡ್ಡಲ್ಲಿ ಯಾವುದೇ ಥರ ಎಸೆನ್ಸ್ ಆಗಲಿ ಸಾಸಸ್ ಆಗಲಿ ಇನ್ಕ್ಲೂಡ್ ಮಾಡಲ್ಲ, ಫುಲ್ಲಿ ಹೋಮ್ ಮೇಡ್ ಥರ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಇಷ್ಟ ಆಗುತ್ತೆ. ಪಾಸ್ತಾ ಒಂದು ಚೆನ್ನಾಗಿ ಮಾಡ್ತಾರೆ, ಮ್ಯಾಗಿ ಅಂತೂ ಸಕ್ಕತ್ತಾಗಿ ಮಾಡ್ತಾರೆ. ಅದೊಂದು ಸರಿ ಮಾಡೋಣಮ್ಮ.
ವಿಡಿಯೋ ಮಾಡೋಣ ಮುಂದಿನ ವರ್ಷ ಮಾಡೋಣ. ಮುಂದಿನ ವರ್ಷ ಮಾಡೋಣ ಅಂತ ಹೇಳ್ತಿದ್ದಾರೆ. ಸೊ ಖಂಡಿತವಾಗ್ಲೂ ವಿಡಿಯೋ ಮಾಡ್ತೀನಿ. ಇನ್ನೊಂದು ವಿಷಯ ಹೇಳಬೇಕು, ತುಂಬ ರೆಕಗ್ನೈಸೇಷನ್ ಸಿಗ್ತಾ ಇದೆ ನನಗೆ. ಎಲ್ಲೇ ಹೋದ್ರು ಐಡೆಂಟಿಫೈ ಮಾಡ್ತಾ ಇದ್ದಾರೆ. ಆಮೇಲೆ ಚಿಕ್ಕ ಚಿಕ್ಕ ಮಕ್ಕಳಿಂದನೂ ಐಡೆಂಟಿಫೈ ಮಾಡ್ತಿರ್ತಾರೆ. ನಾನು ತೋರಿಸ್ತಾ ಇದ್ದೆ ಕಾರ್ತಿಗಲ್ಲಮ್ಮ ಯಾವುದೋ ಪ್ಲೇಸಲ್ಲಿ, ದೇವಸ್ಥಾನದಲ್ಲೇನೋ, ಆ ದೇವಸ್ಥಾನದಲ್ಲಿ ಅಮ್ಮ ಯೂಟ್ಯೂಬರ್ ಅಂತ ಅಂದ್ಬಿಟ್ಟು ಹೇಳ್ತಿದ್ರು ಅವ್ರ ಪೇರೆಂಟ್ಗೆ. ಸೊ ಯಾರು ನೋಡಿದ್ರೆ ಖಂಡಿತವಾಗ್ಲೂ ಹತ್ರ ಬಂದು ಮಾತಾಡಿಸಿ, ಸೊ ನಿಮ್ಮದು ಕೂಡ ಕ್ಲಿಪ್ಪಿಂಗ್ ತೆಕ್ಕೊಂಡು ನಾನು ಈ ವಿಡಿಯೋದಲ್ಲಿ ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಮಗೂ ಅಷ್ಟೊಂದು ಓಪನ್ ಅಪ್ ಆಗಿ ಹೋಗಿ ಏನು ಮಾಡಿದ್ರಿ ಅಂತ ಅಂದ್ಬಿಟ್ಟು ಕೇಳೋಕ್ಕಾಗೋದಿಲ್ಲ. ಏನು ನೋಡ್ತಾ ಇದ್ದೀರಾ ನಾವು ಅಂತ ಅಂದ್ಬಿಟ್ಟು ಹೇಳೋಕ್ಕಾಗಲ್ಲ. ಸೊ ನೀವು ಬಂದು ನಾನು ಮಾತಾಡಿಸ್ಬೋದು. ಮಾತಾಡ್ಸೋದು ನನಗೂ ಕೂಡ ಖುಷಿ ಆಗುತ್ತೆ. ಸೊ ರೆಡಿ ಆಗ್ತಾ ಇದೆ ಈಗ. ಬನ್ನಿ ನೋಡೋಣ. ನೆಕ್ಸ್ಟ್ ಎಣ್ಣೆ ಹಾಕ್ಕೊಂಡಿದ್ದೆ. ಎಣ್ಣೆ ಕಾಯ್ದಾದ್ಮೇಲೆ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದಾರೆ. ಹಸಿಮೆಣಸಿನಕಾಯಿ ಸರಿಯಾಗಿ ಚೆನ್ನಾಗಿರುತ್ತೆ. ಫುಲ್ ವೈಟ್ ಥರ ಬರಬೇಕಲ್ಲಮ್ಮ, ಅದು ಗ್ರೀನಿಶ್ ಹೋಗಿ ವೈಟ್ ಥರ ಕಾಣಿಸ್ಬೇಕು ಹಸಿಮೆಣಸಿನ್ಕಾಯಿ. ಅವಾಗ ಹಸಿಮೆಣಸಿನಕಾಯಿನೇ ತಿನ್ಬೋದು. ಹಾಂ, ಸೊ ನಮ್ಮ ಅಡುಗೆ ಮನೇಲಿ ನೋಡ್ಬೋದು ಆಲ್ಮೋಸ್ಟ್ ಎಲ್ಲ ಸ್ಟೀಲ್ ಐಟಮ್ ಇರುತ್ತೆ. 180% ಸ್ಟೀಲ್ ಐಟಮೇ ಇದೆ. 20% ಮಾತ್ರ ಪ್ಲಾಸ್ಟಿಕ್ ಐಟಮ್ ಇಟ್ಕೊಂಡಿದ್ದೀವಿ. ಸೊ ಈಗ ಸೊ ಹಸಿಮೆಣಸಿನ್ಕಾಯಿ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊಳ್ಳೋಣ. ಇವಾಗ ಈರುಳ್ಳಿ ಗೋಲ್ಡನ್ ಬ್ರೌನ್ ಬರಬೇಕಮ್ಮ. ಸೊ ಈರುಳ್ಳಿ ಫ್ರೈ ಮಾಡ್ಕೊಳ್ತಾ ಇದ್ದಾರೆ ಈಗ. ನಾನು ಯೂಟ್ಯೂಬ್ ಮಾಡ್ತಾ ಇದ್ದೀನಿ. ಸೊ ಸುಮಾರು ಜನ ಸುಮಾರು ಒಪಿನಿಯನ್ ಕೊಡ್ತಾರೆ, ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ. ಸೊ ನನಗೆ ಬ್ಯಾಕ್ ಬೋನಾಗಿ ಸಪೋರ್ಟ್ ಮಾಡ್ತಿರೋದು ಕಾರ್ತಿಕ್. ಸೊ ಅವ್ರಿಗೆ ಏನನ್ಸುತ್ತೆ, ಇನ್ನೂ ಏನೇನು ಮಾಡಬೇಕು ಇಲ್ಲ ಮಾಡಬಾರ್ದು ಅಂತ ಏನನ್ಸುತ್ತೆ ಅಂತ ಅವ್ರನ್ನ ಪರ್ಸ್ನಲ್ಲಾಗಿ ಕೇಳೋಣ. ತುಂಬ ಸರಿ ನಾನು ಪ್ರೈವೇಟಾಗಿ ಕೇಳ್ಕೊಂಡಿದ್ದೀನಿ, ಈ ವಿಡಿಯೋದಲ್ಲಿ ಕೇಳೋಣ ಅಂತ ಅಂದ್ಬಿಟ್ಟು. ಯಾಕೆಂದರೆ ಇದು ಎಸ್ಪೆಷಲಿ ಫಾರ್ ದಿ ಕಾರ್ತಿಕ್ ಅಂತ ಈ ಬ್ಲಾಗಿಂಗ್ ಮಾಡ್ತಾ ಇರೋದು, ಕಿಚನ್ ವಿತ್ ಕಾರ್ತಿಕ್ ಅಂತ. ಸೊ ನೋಡೋಣ, ಅವ್ರನ್ನ ಕೇಳೋಣ ಹೇಗನ್ಸುತ್ತೆ ಅಂತ ಅಂದ್ಬಿಟ್ಟು. ಅಂತ ಏನನ್ಸುತ್ತಮ್ಮ, ಹೆಂಗಿದೆ ಫೀಲಿಂಗ್? ಈ ಫೀಲಿಂಗ್ ಬಂದ್ಬಿಟ್ಟು ಹೆಂಗಿದೆ ಅಂದರೆ ಚೆನ್ನಾಗಿದೆ. ನಿಮ್ಗೆ ಗೊತ್ತಾಗಿರ್ಬೇಕು ಫೀಲಿಂಗ್ ಅಂದ್ರೆ ಏನು ಅಂತ. ಓ, ಪುಷ್ಪರಾಜ್ ಫೀಲಿಂಗ್ ಅದು ಚೆನ್ನಾಗಿದೆ. ಸುಮ್ಮನೆ ಕೂತಿಲ್ಲ, ಏನಾದ್ರು ಒಂದು ಕೆಲಸ ಮಾಡ್ತಿರ್ತಾರೆ ಮನೇಲಿ, ಅದೇ ಖುಷಿ ಆಗುತ್ತೆ. ಆಮೇಲೆ ಈ ಥರ ಬ್ಲಾಗ್ಸ್ ಮಾಡಬೇಕು ಅಂತ ಹೇಳ್ತಿರ್ತಾರೆ, ನಾನು ಸ್ವಲ್ಪ ಬ್ಯುಸಿ ಇರ್ತೀನಲ್ಲ, ಆಗಲ್ಲ. ಹಂಗಾಗಿ ಇವತ್ತು ಫ್ರೀ ಮಾಡಿಕೊಂಡು ಏನಾದ್ರು ಸರಿ ಇವತ್ತು ಮಾಡಲೇಬೇಕು ಅಂತ ನಿಮಗೋಸ್ಕರ ಪಾಸ್ತಾ ರೆಡಿ ಆಗ್ತಿದೆ. ಇನ್ನೊಂದು 20 ಮಿನಿಟ್ಸಲ್ಲಿ ರೆಡಿ ಆಗುತ್ತೆ. ಓಕೆ, ಡನ್, ಥ್ಯಾಂಕ್ ಯು. ಸೊ ತುಂಬ ಜನ ಸಪೋರ್ಟ್ ಕೊಟ್ಟಿದ್ದಾರೆ. ಕಾರ್ತಿಕ್ ಏನು ಹೇಳ್ತಾರೆ ಹಂಗೇನೆ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ ಈ ವಿಡಿಯೋಗೆ. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ನನ್ನ ಫ್ರೆಂಡ್ಸ್ ಇರ್ಬೋದು. ಆಮೇಲೆ ಅನ್ಮಿಕ್ಸ್ ಸ್ಕೂಲಲ್ಲಿ ಕೂಡ ರೆಕಗ್ನೈಸೇಷನ್ ಸಿಕ್ಕಿದೆ, ನೀವು ಬ್ಲಾಗಿಂಗ್ ಮಾಡ್ತೀರಾ ಅಲ್ವಾ ಅಂತ ಅಂದ್ಬಿಟ್ಟು ತುಂಬ ಕಡೆ ಸಿಕ್ಕಿದೆ. ಸೊ ನಿಮ್ಮ ಸಪೋರ್ಟ್ ಈಗಲೇ ಇದೇ ಥರ ಯಾವಾಗಲೂ ಸದಾ ನಮ್ಮ ಜೊತೆ ಇರಬೇಕಂತ ಕೇಳ್ಕೊತೀನಿ. ಆಮೇಲೆ ಇನ್ನೊಂದು ವಿಷಯ, ಎಲ್ಲರೂ ಅಂತಾರೆ ಯಾಕೆ ತುಂಬ ರೇರಾಗಿ ಬ್ಲಾಗಿಂಗ್ ಮಾಡ್ತೀಯಾ, ಎಲ್ಲ ಮಾಡ್ತಾರೆ, ಡೈಲಿ ಬ್ಲಾಗಿಂಗ್ ಎಲ್ಲ ಹಾಕು ಅಂತ ಹೇಳ್ತಾರೆ ನನಗೆ. ಪ್ರತಿನಿತ್ಯ ಮಾಡೋದನ್ನು ಹಾಕೋರು ಇರ್ತಾರೆ, ಅವ್ರವ್ರ ಲೈಫ್ ಸ್ಟೈಲ್ ನಾವೇನೂ ಹೇಳೋಕ್ಕಾಗಲ್ಲ, ಅವ್ರನ್ನ ನಾವು ಜಡ್ಜ್ ಮಾಡೋಕ್ಕಾಗೋದಿಲ್ಲ. ಸೊ ಆ ಥರ ಬ್ಲಾಗಿಂಗ್ ನನಗೆ ಇಷ್ಟ ಆಗೋದಿಲ್ಲ. ಏನಾರ ಒಂದು ಸ್ಪೆಷಲ್ ಇರಬೇಕು, ಇಲ್ಲಾಂದ್ರೆ ಏನಾರು ಇನ್ಫಾರ್ಮೇಟಿವ್ ಇರಬೇಕಂತ ಅಂದ್ಬಿಟ್ಟು ಸ್ವಲ್ಪ ವೆಯ್ಟ್ ಮಾಡಿ ನಾನು ಬ್ಲಾಗಿಂಗ್ ಮಾಡ್ತಿದ್ದೀನಿ. ಅದನ್ನು ಕೂಡ ಸಪೋರ್ಟ್ ಮಾಡ್ತಾ ಇದ್ದೀರಾ ಇದೇ ಥರ. ಈಗ ರೀಸೆಂಟಾಗಿ ಬೇರೆ ನನ್ನ ಚಾನಲ್ ಮಾನಿಟೈಸೇಷನ್ ಕೂಡ ಆಗಿದೆ, ಎಲ್ಲ ನಿಮ್ಮಿಂದ, ನಿಮ್ಮ ಈ ಸಪೋರ್ಟಿಂದ. ಸೊ ಇದೇ ಥರ ಕಂಟಿನ್ಯೂಸ್ ಆಗಿ ನಿಮ್ಮ ಸಪೋರ್ಟ್ ನನಗೆ ಸಿಗಲಿ ಅಂತ ಕೇಳ್ಕೊತೀನಿ. ಬನ್ನಿ ನೆಕ್ಸ್ಟ್ ಪಾಸ್ತಾ ಎಲ್ಲಿವರೆಗೆ ಹೋಗಿದೆ ಅಂತ ನೋಡೋಣ. ಪಾಸ್ತಾ ನೋಡಿ ಇವಾಗ ಕುಕ್ ಆಗಿದೆ. ಇದು ಫಸ್ಟು ಸೊಂಡಿಗೆ ಅದು ಗಟ್ಟಿ ಬರುತ್ತಲ್ಲ, ಆ ಥರ ಇರುತ್ತೆ ಪಾಸ್ತಾ. ಈಗ ಫುಲ್ ಸಾಫ್ಟ್ ಆಗಿಬಿಡ್ಬೇಕು, ಫುಲ್ ರಬ್ಬರ್ ಥರ ಬರುತ್ತಲ್ವ. ಸೊ ತೋರಿಸ್ತೀನಿ ನಾನು ನಿಮಗೆ. ಸೊ ಇವಾಗ ಪಾಸ್ತಾ ಒಂದು ಕಡೆ ರೆಡಿ ಆಗಿದೆ. ಅದಾದಮೇಲೆ ರುಬ್ಕೊಂಡಿರೋ ಅಂಥ ಮಸಾಲದ ಏನು ನೀರಿತ್ತು ರುಬ್ಕೊಂಡಿದ್ದಂಥದ್ದು ಅದನ್ನು ಇದಕ್ಕೆ ಹಾಕಿ ಎಲ್ಲ ಮಿಕ್ಸ್ ಮಾಡಬೇಕು. ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀವಿ ಅಷ್ಟೇ. ಅದಾದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀವಿ. ಸೊ ಇದು ಸ್ವಲ್ಪ ಕುದಿಬೇಕಾ? ಹೌದು, ಕುದಿಬೇಕು. ಓಕೆ. ಸೊ ಇವಾಗ ಬೇಯಕ್ಕಿಟ್ಟಿದ್ವಲ್ಲ ತೆಗ್ದಿದ್ದೀವಿ. ಸೊ ನೋಡ್ಬೋದು ಫುಲ್ ಸಾಫ್ಟಾಗಿ ಆಗಿಬಿಟ್ಟಿದೆ. ಇದರಲ್ಲಿ ನೀರು ಇರೋದನ್ನೆಲ್ಲ ಚೆಲ್ಬಿಟ್ಟಿದ್ದೀವಿ. ಸೊ ಇವಾಗ ಇದನ್ನು ಫುಲ್ಲು ಡ್ರೈ ಮಾಡಿ ಇಟ್ಕೊಂಡಿದ್ದೀವಿ. ಒಂಚೂರು ನೀರು ಇರಬಾರ್ದು, ಯಾಕಂದರೆ ಅದರಲ್ಲೂ ನೀರು ಇರುತ್ತೆ. ಸೊ ಇದರಲ್ಲೂ ನೀರಿದ್ದರೆ ಚೆನ್ನಾಗಿ ಅನಿಸಲ್ಲ, ಪೆತ್ತ ಆಗಿಬಿಡುತ್ತೆ. ಸೊ ನೀರೆಲ್ಲ ತೆಗ್ದು ಇವಾಗ ರೆಡಿ ಮಾಡಿ ಇಟ್ಟಿದ್ದೆ. ಸೊ ಇದು ಸ್ವಲ್ಪ ಕುದೀತಾ ಇದೆ ಆಲ್ರೆಡಿ, ಜಾಸ್ತಿ ಕುದಿಬೇಕು, ಅದು ಸ್ವಲ್ಪ ನೀರು ಕಮ್ಮಿ ಆಗಬೇಕು. ಸೊ ನೆಕ್ಸ್ಟ್ ಪ್ರೊಸೀಜರ್ ನೋಡೋಣ, ಇನ್ನು ಸ್ವಲ್ಪ ಕುದಿಲಿ. ಕುದ್ದಿದೆ, ಹೇಳಮ್ಮ. ಕುದಿ ಬಂದಮೇಲೆ ಪಾಸ್ತಾ ಈಗ ಹಾಕಬೇಕು.
ಏನು ಮಸಾಲ ಮತ್ತು ವೆಜಿಟೇಬಲ್ಸ್ ನೀರಿತ್ತು ಅದಕ್ಕೆ ಪಾಸ್ತಾನ ಆ್ಯಡ್ ಮಾಡ್ತಿದ್ದೀವಿ ಫೈನಲ್ ಟಚಪ್ ಇದು. ಟಚಪ್ ಇದು. ಇದಾಗಿ ಎಷ್ಟೊತ್ತು ಬಿಡಬೇಕು? ಒಂದು 5 ಮಿನಿಟ್ಸ್ ಬಿಟ್ಟರೆ ಸಾಕು. ಪಾಸ್ತಾ ರೆಡಿನಾ? ಪಾಸ್ತಾ ರೆಡಿ. ಯೆಸ್, ಪಾಸ್ತಾ ಇಸ್ ರೆಡಿ. ಆನ್ ದಿ ವೇ, ಇನ್ನೂ ರೆಡಿ ಆಗಿಲ್ಲ. ವಾವ್, ಫುಲ್ ಆಫ್ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ವೈಟ್, ಆರೆಂಜ್, ಗ್ರೀನ್ ಎಲ್ಲ ಮಿಕ್ಸಪ್ಪಾಗಿ ಕಾಣಿಸ್ತಾ ಇದೆ. ಸೊ ಈ ಥರ ಫುಲ್ಲಿ ಡ್ರೈ ಆಗಬೇಕು. ಸ್ವಲ್ಪ ಗಾರ್ನಿಷಿಂಗಿಗೆ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಈಗ ಇದನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ರೊಟೇಟ್ ಮಾಡಿ ಸರ್ವ್ ಮಾಡಿದ್ರೆ ಪಾಸ್ತಾ ಈಸ್ ರೆಡಿ ಟು ಈಟ್. ಈಗ ಸರ್ವ್ ಮಾಡೋಕೆ ಅನ್ವಿಕಾಗೆ ರೆಡಿ ಆಗ್ತಾ ಇದೆ. ಮಕ್ಕಳಿಗೆ ಸ್ವಲ್ಪ ಕೆಚಪ್ ಬೇಕೇ ಬೇಕು. ಸೊ ಟೊಮೊಟೊ ಕೆಚಪ್ ಅಂದರೆ ಕಿಸಾನ್ ಅವ್ರದ್ದೇ ಟೊಮೊಟೊ ಕೆಚಪ್ನ ಆ್ಯಡ್ ಮಾಡಿದ್ದೀನಿ. ಸೊ ನಮಗೆಲ್ಲ ಯಾವುದೇ ಥರ ಕೆಚಪ್ ಆಗಲಿ ಎಸೆನ್ಸ್ ಆಗಲಿ ಯೂಸ್ ಮಾಡಿಲ್ಲ. ಫುಲ್ಲಿ ಓಮ್ ಮೇಡ್ ಗರಂ ಮಸಾಲ ಆ ಥರ ಆಗಿಲ್ಲ. ಚಾಟ್ ಮಸಾಲ ಕೂಡ ಯೂಸ್ ಮಾಡಿಲ್ಲ. ಸೊ ಬೆಸ್ಟ್ ರೆಸಿಪಿ ಫಾರ್ ಹೆಲ್ತಿ ಫುಡ್ ಅಂತ ಅನ್ಬೋದು. ಸೊ ಇದು ಮಾಡಿ ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೆಂಗೆ ಬರುತ್ತೆ ಅಂತ ನೋಡೋಣ. ಈಗ ನಮ್ಮ ಲಿಟಲ್ ಚಾಂಪಿಲ್ ಕೂತಿದ್ದಾನೆ. ಚಿನ್ನಮ್ಮ ಪಾಸ್ತಾ ಇಷ್ಟನಾ ನಿಂಗೆ? ನೋಡು, ತಿನ್ನು ನೋಡು ಹೆಂಗಿದೆ ಅಂತ. ಕೆಚಪ್ ಇದೆ ಪಕ್ಕದಲ್ಲಿ, ತಿನ್ನು. ತುಂಬ ಇಷ್ಟಪಡ್ತಾನೆ. ಡಿಫ್ರೆಂಟ್ ಸ್ಟೈಲ್ ಆಫ್ ಫುಡ್ನ ತುಂಬ ಇಷ್ಟಪಡ್ತಾನೆ ಅನ್ವಿಕ್. ಸೊ ಹೆಂಗಿದೆ ಕನ್ನ ಪಾಸ್ತಾ ಅಪ್ಪ ಮಾಡಿರೋದು? ಚೆನ್ನಾಗಿದೆ. ಇಷ್ಟ ಆಯಿತು ನಿಮಗೆ? ಎಸ್, ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಯಾಕೆಂದರೆ ಮಕ್ಳಿಗೋಸ್ಕರನೇ ಮಾಡಿದ್ದು ಸ್ನ್ಯಾಕ್ಸ್ ಟೈಮ್ಸಲ್ಲಿ. ಸೊ ನೋಡ್ಬೋದು, ಟೈಮ್ ಬಂದು 4:30. ಸೊ ಸ್ನ್ಯಾಕ್ ಟೈಮಿಗೂ ಇದೇ ಥರ ಒಳ್ಳೊಳ್ಳೆ ರೆಸಿಪಿಗಾಗಿ ನನ್ನ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಮರಿದಂತೆ ಲೈಕ್, ಶೇರ್ನ, ಕಮೆಂಟ್ನ ಮಾಡಿ ಹಂಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು. ಬಾಯ್ ಬಾಯ್.